ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಟ್ರೀ ಅನ್ನೋದ್ರ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಟ್ರೀ ಅಂದರೆ ಏನು, ಓಕೆನಾ? ಟ್ರೀ ಅಂತ ಹೇಳಿದ್ರೆ ಇಟ್ಸ್ ಅ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಇಟ್ ಈಸ್ ಯೂಸ್ ಟು ಸ್ಟೋರ್ ಡೇಟಾ, ಓಕೆನಾ? ಇಟ್ ಈಸ್ ಯೂಸ್ ಟು ಸ್ಟೋರ್ ಡೇಟಾ ಇನ್ ಅ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್. ಸೊ ಇದು ಇದು ಒನ್ ಆಫ್ ದ ಡೇಟಾ ಸ್ಟ್ರಕ್ಚರ್. ಇದರಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ತೀವಿ. ಯಾವ ಥರ ಅಂತ ಹೇಳಿದ್ರೆ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ಪಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ತೀವಿ, ಓಕೆನಾ? ಇವಾಗ ಇಲ್ಲಿ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಇದೆಯಲ್ಲ, ಸೊ ಈ ನಾನ್ ಲೀನಿಯರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಹೋಗೋಣ. ಸೊ ಫಸ್ಟ್ ಲೀನಿಯರ್ ಅಂತ ತಿಳ್ಕೊಳ್ಳಿ. ಲೀನಿಯರ್ ಅಂತ ಹೇಳಿದ್ರೆ ಇನ್ ದ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್. ಇವಾಗ ನೋಡಿ, 1 is pointing to 2, 2 is pointing to 3 and 3 is pointing to 2. ಸೊ ಲೀನಿಯರ್ 1 by 1 ಸೀಕ್ವೆನ್ಸ್ ಅಲ್ಲಿ ಇದೆಯಲ್ಲ, ಅದನ್ನ ನಾವು ಲೀನಿಯರ್ ಅಂತ ಹೇಳ್ತೀವಿ. ನಾನ್ ಲೀನಿಯರ್ ಅಂತ ಹೇಳಿದ್ರೆ ಈ ತರ, ಇಲ್ಲಿ ನೋಡಿ, ಇವಾಗ ಎ ಇದೆ, ಒಂದು ಟಾಪ್ ನೋಡ್, ರೂಟ್ ನೋಡ್ ಇದೆ. ಸೊ ಎ ಹ್ಯಾಸ್ ಟೂ ಚಿಲ್ಡ್ರನ್ಸ್, ಒಂದು ಬಿ ಮತ್ತೆ ಸಿ ಇದೆ. ಮತ್ತೆ ಬಿ ಇಸ್ ಪಾಯಿಂಟಿಂಗ್ ಟು ಡಿ ಅಂಡ್ ಡಿ, ಅಂದ್ರೆ ಒಂದು ನೋಡ್ ಬಂದ್ಬಿಟ್ಟು ಮಲ್ಟಿಪಲ್ ನೋಡ್ಸ್ಗೆ ಕನೆಕ್ಟ್ ಆಗಿದೆ. ಸೊ ಅದನ್ನ ನಾವು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ, ಓಕೆನಾ? ಸೊ ರಿಯಲ್ ಲೈಫ್ ಅನಾಲಜಿ, ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಇವಾಗ ನಮ್ದು ಫ್ಯಾಮಿಲಿ ಟ್ರೀ ಸ್ಟ್ರಕ್ಚರ್ ಇರುತ್ತೆ, ಓಕೆನಾ? ಗ್ರ್ಯಾಂಡ್ ಫಾದರ್, ನಮ್ಮ ತಾತ ಇರ್ತಾರೆ. ಸೊ ನಮ್ಮ ತಾತ ಅವ್ರಿಗೆ ಒಬ್ಬ ಮಗ ಇರ್ತಾರೆ, ಫಾದರ್ ಅಂತ, ಓಕೆನಾ? ಫಾದರ್ಗೆ ಒಬ್ಬ ಸನ್ನು ಮತ್ತೆ ಸಿಸ್ಟರ್ ಇರ್ತಾರೆ, ಓಕೆನಾ? ಸೊ ಅದು ಚಿಲ್ಡ್ರನ್ಸ್ ಆಗ್ತಾರೆ. ಫಾದರ್ ಅನ್ನೋದು ಪೇರೆಂಟ್ ಆಗುತ್ತೆ, ಯು ಅಂಡ್ ಸಿಸ್ಟರ್ ಅನ್ನೋದು ಚಿಲ್ಡ್ರನ್ಸ್ ಆಗುತ್ತೆ. ಒಂದು ಗ್ರ್ಯಾಂಡ್ ಫಾದರ್ ಬಂದ್ಬಿಟ್ಟು ರೂಟ್ ಆಗುತ್ತೆ, ಟಾಪ್ ಅಲ್ಲಿ ಇದಾರಲ್ಲ ಅವರು, ಓಕೆನಾ? ಇನ್ನೊಂದು ಚಿಲ್ಡ್ರನ್ ಬಂದ್ಬಿಟ್ಟು ಅಂಕಲ್ ಇರ್ತಾರೆ, ಅವರು ಇನ್ನೊಬ್ರು ಚಿಲ್ಡ್ರನ್ ಆಗಿರ್ತಾರೆ. ಸೊ ಇದು ಬಂದ್ಬಿಟ್ಟು ರಿಯಲ್ ಲೈಫ್ ಅನಾಲಜಿ ಯಾವ ತರ ಇರುತ್ತೆ ಅಂತ. ಮತ್ತೆ ಟ್ರೀ ಅಲ್ಲಿ ಬಂದ್ಬಿಟ್ಟು ನಾವು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಬರುತ್ತೆ. ಸೊ ಅದೇನು ಅಂತ ನೋಡ್ಲಿಕ್ಕೆ ಹೋಗೋಣ, ಓಕೆನಾ? ಸೊ ಇವಾಗ ನೀವು ಇಂಪಾರ್ಟೆಂಟ್ ಟ್ರೀ ಟರ್ಮಿನಾಲಜೀಸ್ ಇದನ್ನ ನೋಡ್ತಾ ಇರ್ಬೋದು. ಈ ಸ್ಟ್ರಕ್ಚರ್ನ ಲೆಫ್ಟ್ ಸೈಡ್, ರೈಟ್ ಸೈಡ್ ಅಲ್ಲಿ ಒಂದು ಸ್ಟ್ರಕ್ಚರ್ ಇದೆ ನೋಡಿ. ಸೊ ಎ ಇದೆ. ಸೊ ಎ ಹ್ಯಾಸ್ ಟೂ ಚಿಲ್ಡ್ರನ್ಸ್, ಬಿ ಅಂಡ್ ಸಿ, ಮತ್ತೆ ಬಿ ಹ್ಯಾಸ್ ಟೂ ಚಿಲ್ಡ್ರನ್ಸ್, ಡಿ ಅಂಡ್ ಡಿ. ಇದನ್ನ ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಇವಾಗ ರೂಟ್ ನೋಡ್ ಅಂದ್ರೆ ಟರ್ಮಿನಾಲಜೀಸ್ ಅಲ್ಲಿ ರೂಟ್ ನೋಡ್ ಅಂತ ಬರುತ್ತೆ. ರೂಟ್ ನೋಡ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಟಾಪ್ ಮೋಸ್ಟ್ ನೋಡ್ ನ ನಾವು ರೂಟ್ ನೋಡ್ ಅಂತ ಕರಿತೀವಿ. ರೂಟ್ ನೋಡ್ ಅಂತ ಹೇಳಿದ್ರೆ, ಸೊ ದಟ್ ಈಸ್ ದ ನೋಡ್ ಫ್ರಮ್ ವೇರ್ ದ ಟ್ರೀ ಸ್ಟಾರ್ಟ್ಸ್. ಟ್ರೀ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅದನ್ನ ನಾವು ರೂಟ್ ನೋಡ್ ಅಂತ ಕೇಳ್ತೀವಿ. ಇದರಲ್ಲಿ ಎ ಬಂದ್ಬಿಟ್ಟು ರೂಟ್ ನೋಡ್. ನೆಕ್ಸ್ಟ್ ಪೇರೆಂಟ್ ನೋಡ್. ಪೇರೆಂಟ್ ನೋಡ್ ಅಂತ ಹೇಳಿದ್ರೆ ಎ ನೋಡ್ ಹ್ಯಾವಿಂಗ್ ಚಿಲ್ಡ್ರನ್, ಯಾವ ನೋಡ್ ಚಿಲ್ಡ್ರನ್ಸ್ ಇದೆಯೋ ಅದನ್ನ ನಾವು ಪೇರೆಂಟ್ ನೋಡ್ ಅಂತ ಕರಿತೀವಿ. ಸೊ ಇದರಲ್ಲಿ ಬಿಗೆ ಬಂದ್ಬಿಟ್ಟು ಚಿಲ್ಡ್ರನ್ಸ್ ಇದೆ, ಯಾವುದು ಡಿ ಅಂಡ್ ಡಿ ಚಿಲ್ಡ್ರನ್ಸ್ ಇದೆ. ಸೊ ಅದಕ್ಕೆ ಬಿ ಬಂದ್ಬಿಟ್ಟು ಪೇರೆಂಟ್ ನೋಡ್. ನೆಕ್ಸ್ಟ್ ಚೈಲ್ಡ್ ನೋಡ್. ಚೈಲ್ಡ್ ನೋಡ್ ಅಂತ ಹೇಳಿದ್ರೆ ನೋಡ್ ಅಂಡರ್ ಅನದರ್ ನೋಡ್, ಅದನ್ನ ನಾವು ಚೈಲ್ಡ್ ನೋಡ್ ಅಂತ ಕರಿತೀವಿ. ಒಂದು ನೋಡ್ ಒಳಗಡೆ ಇನ್ನೊಂದು ನೋಡ್ ಇರಬೇಕು. ಸೊ ಇದ್ರಲ್ಲಿ ಬಂದ್ಬಿಟ್ಟು ಡಿ ಅಂಡ್ ಡಿ, ಯಾಕಂತ ಹೇಳಿದ್ರೆ ಡಿ ಇಸ್ ದ ಚೈಲ್ಡ್ ಆಫ್ ಬಿ ಅಂಡ್ ಇ ಇಸ್ ದ ಚೈಲ್ಡ್ ಆಫ್ ಬಿ, ಓಕೆನಾ? ಅದಕ್ಕೆ ನಾವು ಇದನ್ನ ಚೈಲ್ಡ್ ನೋಡ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಲೀಫ್ ನೋಡ್ ಅಂತ ಬರುತ್ತೆ. ಲೀಫ್ ನೋಡ್ ಅಂತ ಹೇಳಿದ್ರೆ ಎ ನೋಡ್ ವಿಚ್ ಡಸಂಟ್ ಹ್ಯಾವ್ ಎನಿ ಚಿಲ್ಡ್ರನ್, ಅದಕ್ಕೆ ಯಾವುದೇ ರೀತಿ ಚಿಲ್ಡ್ರನ್ ಇಲ್ಲ. ಇವಾಗ ನೋಡಿ, ಸಿಗೆ ಯಾವುದೇ ರೀತಿ ಚಿಲ್ಡ್ರನ್ಸ್ ಇಲ್ಲ, ಅದನ್ನ ನಾವು ಲೀಫ್ ನೋಡ್ ಅಂತ ಕರಿತೀವಿ, ಓಕೆನಾ? ನೆಕ್ಸ್ಟ್ ಎಡ್ಜಸ್. ಎಡ್ಜಸ್ ಅಂತ ಹೇಳಿದ್ರೆ ಕನೆಕ್ಷನ್ ಬಿಟ್ವೀನ್ ದ ನೋಡ್ಸ್. ಇವಾಗ ನೋಡ್ಬೋದು ಇಲ್ಲಿ ಎ ಬಂದ್ಬಿಟ್ಟು ಬಿ ಕನೆಕ್ಟ್ ಆಗಿದೆ, ಸೊ ಎ ಇಂದ ಸಿ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಬಿ ಡಿ ಕನೆಕ್ಟ್ ಆಗಿದೆ, ಬಿ ಇಂದ ಇ ಕನೆಕ್ಟ್ ಆಗಿದೆ. ಸೊ ಈ ಕನೆಕ್ಷನ್ಸ್ ಏನಿದೆ ಇದನ್ನ ನಾವು ಎಡ್ಜಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸಬ್ ಟ್ರೀ. ಸಬ್ ಟ್ರೀ ಅಂತ ಹೇಳಿದ್ರೆ ಆ ಹೆಸರಲ್ಲೇ ಇದೆ, ಸಬ್ ಅಂತ ಇದೆ. ಸಬ್ ಅಂತ ಹೇಳಿದ್ರೆ ಚಿಕ್ಕದು, ಸ್ಮಾಲರ್ ಟ್ರೀ ಇನ್ಸೈಡ್ ಎ ಟ್ರೀ. ಇವಾಗ ನೋಡ್ಬೋದು, ಮೇನ್ ಟ್ರೀ ಬಂದ್ಬಿಟ್ಟು ಎ ಇಂದ, ಯಾಕಂದ್ರೆ ಅದು ರೂಟ್ ನೋಡ್, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದ್ರೊಳಗಡೆ ಚಿಕ್ಕ ಟ್ರೀ ಸ್ಟ್ರಕ್ಚರ್ ಇದೆ, ಬಿ ಡಿ ಇ. ಸೊ ಆ ಬಿ ಡಿ ನ ನಾವು ಸಬ್ ಟ್ರೀ ಅಂತ ಕರಿಲಿಕ್ಕೆ ಹೋಗ್ತೀವಿ, ಓಕೆನಾ? ಸೊ ನೆಕ್ಸ್ಟ್ ಇವಾಗ ಇದೆಲ್ಲ ತಿಳ್ಕೊಂಡ್ರಲ್ಲ, ಒಂದು ಇದು ನೋಡೋಣ, ಯಾವ್ದಾದ್ರು ಟ್ರೀಸ್ ಅಲ್ಲಿ ಕಾಮನ್ ಟ್ರೀಸ್ ಯಾವ್ದಾದ್ರು ಬರುತ್ತೆ ಅಂತ. ಸೊ ನೀವು ಇವಾಗ ಒಂದು ಬೈನರಿ ಟ್ರೀ ಅಂತ. ಬೈನರಿ ಟ್ರೀ ಅಂತ ಹೇಳಿದ್ರೆ, ಬೈನರಿ ಟ್ರೀ ಇಸ್ ಎ ಟ್ರೀ ವೇರ್ ಈಚ್ ನೋಡ್ ಕಂಟೈನ್ಸ್ ಅಟ್ ಮೋಸ್ಟ್ ಟೂ ಚಿಲ್ಡ್ರನ್. ಅಟ್ ಮೋಸ್ಟ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಟೂ ಚಿಲ್ಡ್ರನ್ಸ್ ಇರಬೇಕು. ಇಟ್ ಮೇ ಬಿ 0 ಚಿಲ್ಡ್ರನ್, ಇಲ್ಲ ಅಂದ್ರೆ 1 ಚಿಲ್ಡ್ರನ್ ಇರ್ಬೋದು, ಇಲ್ಲ 2 ಚಿಲ್ಡ್ರನ್ ಇರ್ಬೋದು. 2ಗಿನ ಜಾಸ್ತಿ ಇರಂಗಿಲ್ಲ. ಇವಾಗ ನೋಡಿ, ಎ ಇದೆ, ಎಗೆ 2 ಚಿಲ್ಡ್ರನ್ ಇದೆ, ಲೆಫ್ಟ್ ಚೈಲ್ಡ್, ರೈಟ್ ಚೈಲ್ಡ್, ಓಕೆನಾ? ಬೈನರಿ ಸರ್ಚ್ ಟ್ರೀ. ಬೈನರಿ ಸರ್ಚ್ ಟ್ರೀ ಅಂತ ಹೇಳಿದ್ರೆ ಇದರಲ್ಲಿ ಲೆಫ್ಟ್ ನೋಡು, ರೂಟ್ ನೋಡು, ರೈಟ್ ನೋಡ್ ಅಂತ ಕರಿತೀವಿ. ಸೇಮ್ ಅದೇ ತರ, ಎ ಬಿ ಸಿ ತರ. ಸೊ ಇದರಲ್ಲಿ ರೂಟ್ ನೋಡ್ ಬಂದ್ಬಿಟ್ಟು 10, 5 ಬಂದ್ಬಿಟ್ಟು ಲೆಫ್ಟ್ ನೋಡು, 20 ಬಂದ್ಬಿಟ್ಟು ರೈಟ್ ನೋಡು. ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ ಸ್ಮಾಲರ್ ಎಲಿಮೆಂಟ್ಸ್, ಇವಾಗ ಯಾವುದೋ ಒಂದು 7 ಅಂತ ಎಲಿಮೆಂಟ್ ಹಾಕ್ತೀರಾ, ಓಕೆನಾ? 7 ಬಂದ್ಬಿಟ್ಟು ಲೆಸ್ ದನ್ 10, ಸೊ ಅದು ಲೆಫ್ಟ್ ಸೈಡ್ಗೆ ಹೋಗುತ್ತೆ, ಓಕೆನಾ? ಸೊ ಆ ತರ ಎವ್ರಿಥಿಂಗ್ ಸ್ಮಾಲರ್ ಗೋಸ್ ಟು ದ ಲೆಫ್ಟ್, ಯಾವ್ದು ಬಿಗ್ಗರ್ ಇದೆಯೋ ಅದು ಗೋಸ್ ಟು ದ ರೈಟ್, ಓಕೆನಾ? ಸೊ ಬೈನರಿ ಟ್ರೀಗೂ ಬೈನರಿ ಸರ್ಚ್ ಟ್ರೀಗೆ ಏನು ಡಿಫ್ರೆನ್ಸ್ ಇಲ್ಲ. ಸೊ ಬೈನರಿ ಸರ್ಚ್ ಟ್ರೀ ಅನ್ನೋದು, ಬೈನರಿ ಸರ್ಚ್ ಟ್ರೀ ಇಸ್ ಒನ್ ಫಾರ್ಮ್ ಆಫ್ ಬೈನರಿ ಟ್ರೀ ಓನ್ಲಿ, ಓಕೆನಾ? ಮತ್ತೆ ಇನ್ನೊಂದು ಎ ವಿ ಎಲ್ ಟ್ರೀ ಅಂತ ಹೇಳ್ತಾರೆ. ಎ ವಿ ಎಲ್ ಟ್ರೀ ಬಂದ್ಬಿಟ್ಟು ಲೈಕ್ ಇಟ್ಸ್ ಎ ಸೆಲ್ಫ್ ಬ್ಯಾಲೆನ್ಸಿಂಗ್ ಬೈನರಿ ಟ್ರೀ. ಇದ್ರಲ್ಲಿ ಏನಾಗುತ್ತೆ, ಹೈಟ್ ಬ್ಯಾಲೆನ್ಸ್ ಆಗಿರುತ್ತೆ, ಸೊ ದಟ್ ಸರ್ಚ್ ಬಿಕಮ್ಸ್ ಫಾಸ್ಟರ್, ಓಕೆನಾ? ಸೊ ನೆಕ್ಸ್ಟ್ ನಾವು ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇವಾಗ ನೋಡ್ 1 ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿ, ಅದ್ರಲ್ಲಿ ಒಂದು ಡೇಟಾ ಇದೆ. ಸೊ ಯಾವುದೋ ಇದರಲ್ಲಿ ನಾವು ಲಿಂಕ್ಡ್ ಲಿಸ್ಟ್ ಅನ್ಕೋತೀವಿ. ಲಿಂಕ್ಡ್ ಲಿಸ್ಟ್ ಅಲ್ಲಿ ನಾವು ನೋಡು ಮತ್ತೆ ನೆಕ್ಸ್ಟ್ ನೋಡ್ ಅಂತ ಹಾಕಿದ್ವಿ, ನೆನಪಿದೆ ಅನ್ಸುತ್ತೆ. ಸೊ ಯಾಕಂತ ಹೇಳಿದ್ರೆ ಲಿಂಕ್ಡ್ ಲಿಸ್ಟ್ ಈ ನೋಡ್ ಬಂದ್ಬಿಟ್ಟು ಆ ಕರೆಂಟ್ ನೋಡ್ದು ಡೇಟಾ ಮತ್ತೆ ನೆಕ್ಸ್ಟ್ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್ ನ ಹೊಂದಿರುತ್ತೆ ಅಂತ. ಸೊ ಅದೇ ತರ ಇದೇನಾಗುತ್ತೆ,
ಇದ್ರದ್ದು ಆ ನೋಡ್ದು ಡೇಟಾ ಮತ್ತು ಲೆಫ್ಟ್ ನೋಡ್ ಮತ್ತು ರೈಟ್ ನೋಡ್ ಒಂದಿರುತ್ತೆ. ಸೊ ಅದಕ್ಕೆ ನಾನು ಈ ಥರ ಇದು ಮಾಡಿದ್ದೀನಿ. ನೆಕ್ಸ್ಟ್ ಕನ್ಸ್ಟ್ರಕ್ಟರಲ್ಲಿ ನಾನು ಇದನ್ನು ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಟು ರೈಟು ನಲ್ ಅಂತ ಇಟ್ಕೊತೀನಿ. ಸೊ ಯಾವ ಥರ ನೋಡ್ನ ಕ್ರಿಯೇಟ್ ಮಾಡ್ತೀಯಾ ಅಂತ ಹೇಳಿ ಫಸ್ಟು ರೂಟ್ ನೋಡು. ಸೊ ನೋಡ್ ಒನ್ ರೂಟ್ ಈಸ್ ಈಕ್ವಲ್ ಟು ನ್ಯೂ ನೋಡ್ 1 ಆಫ್ 1 ಅಂದರೆ ರೂಟ್ ನೋಡ್ ಬಂದ್ಬಿಟ್ಟು ಫಸ್ಟ್ ನೋಡ್ ಬಂದ್ಬಿಟ್ಟು ಇಲ್ಲಿ 1 ಓಕೆನಾ. ನೆಕ್ಸ್ಟು ರೂಟ್ ಡಾಟ್ ಲೆಫ್ಟ್ ಅಂತ ಹೇಳಿದ್ರೆ ಲೆಫ್ಟಲ್ಲಿ ನಾವು ಸೆಕೆಂಡ್ ನೋಡ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ, ರೈಟಲ್ಲಿ ನಾವು ಥರ್ಡ್ ನೋಡ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಯಾವ ಥರ ಇರುತ್ತೆ ಅಂದರೆ ಟ್ರೀ ಸ್ಟ್ರಕ್ಚರ್ ಇಲ್ಲಿ ಒಂದು ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ಫಸ್ಟ್ ನೋಡು 1 ಇರುತ್ತೆ, ಕೆಳಗಡೆ ಬಂದಾಗ ಈ ಕಡೆ ಲೆಫ್ಟ್ ಸೈಡ್ ಬಂದರೆ 2 ಇರುತ್ತೆ, ರೈಟ್ ಸೈಡ್ ಬಂದಾಗ 3 ಇರುತ್ತೆ. ಈ ಥರ ಕನೆಕ್ಟ್ ಆಗಿರುತ್ತೆ ಓಕೆನಾ. ಸೊ ನಾನಿವಾಗ ಏನು ಮಾಡ್ತೀನಿ, system.out ಪ್ರಿಂಟ್ ಆದರೆ ರೂಟ್ ಡಾಟ್ ಡೇಟಾ ರೂಟ್ ನೋಡ್ ಏನು ಅಂತ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ರೂಟ್ ನೋಡ್ ಏನು ಅಂತ ಪ್ರಿಂಟ್ ಆದಾಗ ನಿಮಗೆ ಬಂದ್ಬಿಟ್ಟು 1 ಅನ್ನೋದು ಆನ್ಸರ್ ಬರಬೇಕಲ್ವಾ. ನೋಡಿ 1 ಅನ್ನೋದು ಆನ್ಸರ್ ಬಂತು. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಒಂದು ಸಿಂಪಲ್ ಎಕ್ಸಾಂಪಲ್ ಆಫ್ ಟ್ರೀ ಯಾವ ಥರ ಇದಾಗುತ್ತೆ. ಮತ್ತು ನಾವು ನೆಕ್ಸ್ಟ್ ಟ್ರೀಸ್ ಟ್ರಾವೆಲ್ಸರ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ABC ಇದೆಯಲ್ಲ, ಸೊ ಟ್ರೀ ಟ್ರಾವೆಲ್ಸಲ್ಲಿ 4 ಥರ ಬರುತ್ತೆ, ಲೈಕ್ ಇನ್ ಆರ್ಡರ್ ಟ್ರಾವೆಲ್ಸಲ್, ಪ್ರೀ ಆರ್ಡರ್ ಟ್ರಾವೆಲ್ಸಲ್, ಪೋಸ್ಟ್ ಆರ್ಡರ್ ಟ್ರಾವೆಲ್ಸಲ್ ಆ್ಯಂಡ್ ಲೆವೆಲ್ ಆರ್ಡರ್ ಟ್ರಾವೆಲ್ಸಲ್ ಅಂತ. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತೀನಿ. ಸೊ ಇನ್ ಆರ್ಡರ್ ಟ್ರಾವೆಲ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟು ನಾವು ಲೆಫ್ಟ್ ಸೈಡಿಂದ ಬರ್ತೀವಿ, ಅದಾದಮೇಲೆ ರೂಟ್ ನೋಡ್ಗೆ ಹೋಗ್ತೀವಿ, ಅದಾದಮೇಲೆ ರೈಟ್ ನೋಡ್ಗೆ ಹೋಗ್ತೀವಿ ಓಕೆನಾ. ಇವಾಗ ಲೆಫ್ಟಲ್ಲಿ ಏನಿದೆ B ಇದೆ, ನೆಕ್ಸ್ಟು A ಇದೆ, ಆಮೇಲೆ Cಗೆ ಹೋಗ್ತೀವಿ. ರೂಟ್ ನೋಡು ಇದು ಈ ಫಾರ್ಮೇಟಲ್ಲಿ ನೋಡಿದ್ರೆ ನಾವು BAC ಈ ಥರ ಟ್ರಾವೆಲ್ಸ್ ಆಗ್ತೀವಿ. ಇದು ಬಂದ್ಬಿಟ್ಟು ಇನ್ ಆರ್ಡರ್ ಟ್ರಾವೆಲ್ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೀ ಆರ್ಡರ್ ಟ್ರಾವೆಲ್ಸಲ್ಲಿ ಏನು ಮಾಡ್ತೀವಿ, ಫಸ್ಟು ರೂಟ್ ನೋಡು, ಅದಾದಮೇಲೆ ಲೆಫ್ಟ್ ನೋಡು, ಆದಮೇಲೆ ರೈಟ್ ನೋಡು. ಸೊ ರೂಟ್ ನೋಡು ಯಾವುದು A, ಲೆಫ್ಟ್ ನೋಡು B, ಆಮೇಲೆ C ಓಕೆನಾ. ಇದು ಪೋಸ್ಟ್ ಆರ್ಡರ್ ಟ್ರಾವೆಲ್ಸಲ್ ಅಂತ ಹೇಳಿದ್ರೆ ಫಸ್ಟ್ ಲೆಫ್ಟ್ ನೋಡು, ಆಮೇಲೆ ರೈಟ್ ನೋಡು, ಆಮೇಲೆ ರೂಟ್ಗೆ ಹೋಗ್ತೀವಿ. ಸೊ ಅದಕ್ಕೆ BCA ಅನ್ನೋ ಇದೆ. ಇದು ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ಲೆಫ್ಟ್ A ಅನ್ನೋದು ರೂಟ್ ನೋಡು, ಲೆಫ್ಟ್ ನೋಡ್ ಬಂದ್ಬಿಟ್ಟು B, ರೈಟ್ ನೋಡ್ ಅನ್ನೋದು C. ಸೊ ಅದೇ ಥರ ಇಲ್ಲೇನು ರೂಲ್ ಇದೆಯೋ ಇದು ಲೆಫ್ಟ್ ಪೋಸ್ಟ್ ಆರ್ಡರ್ ಟ್ರಾವೆಲ್ಸಲ್ಲಿ ಫಸ್ಟ್ ಲೆಫ್ಟ್ ನೋಡ್ಗೆ ಹೋಗ್ಬೇಕು, ಆಮೇಲೆ ರೈಟು, ಆಮೇಲೆ ರೂಟ್ಗೆ ಹೋಗೋದು ರೂಲ್. ಸೊ BCA. ಮಸ್ಟು ಲೆವೆಲ್ ಆರ್ಡರ್ ಟ್ರಾವೆಲ್ಸಲ್ಲಿ ಲೆವೆಲ್ ಬೈ ಲೆವೆಲ್ ವಿಸಿಟ್ ಮಾಡ್ತೀವಿ. ಇವಾಗ A ಇದೆಯಲ್ಲ ಅದೊಂದು ಫ್ಲೋರ್, ಇವಾಗ A ಅನ್ನೋದು ಫಸ್ಟ್ ಫ್ಲೋರ್ ಅಂತ ತಿಳ್ಕೊಳ್ಳಿ ನೀವು. ಸೊ A ಅನ್ನೋದು ಫಸ್ಟ್ ಫ್ಲೋರ್, ಸೊ Aಗೆ ಹೋಗ್ತೀವಿ. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಫ್ಲೋರು ಕೆಳಗಡೆ ಬಂದರೆ BC ಬರುತ್ತೆ. ಸೊ BC ಅನ್ನೋದು ಇದು ಲೆವೆಲ್ ಬೈ ಲೆವೆಲ್, ಸೊ ABC ಇದಾಯ್ತಾ. ನೆಕ್ಸ್ಟ್ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಟ್ರೀ ಇದು ನೋಡೋಣ ಓಕೆನಾ. ಟ್ರೀಯಲ್ಲಿ ಬಂದ್ಬಿಟ್ಟು ಸರ್ಚ್, ಇನ್ಸರ್ಟ್, ಡಿಲೀಟ್ ಓಕೆನಾ. ಎಲ್ಲ ಬಂದ್ಬಿಟ್ಟು ಬಿಗ್ ಆಫ್ H ಇದೆ. ಬಿಗ್ ಆಫ್ H ಅಂತ ಹೇಳಿದ್ರೆ ವೇರ್ H ಇಸ್ ನಥಿಂಗ್ ಬಟ್ ಹೈಟ್ ಆಫ್ ದ ಟ್ರೀ. ಯಾವ ಥರ ಹೈಟ್ ಇರುತ್ತೋ ಅದ್ರ ಮೇಲೆ ಸರ್ಚು ಡಿಪೆಂಡ್ ಆಗುತ್ತೆ. ಸರ್ಚು, ಇನ್ಸರ್ಟು, ಡಿಲೀಟು ಅದು ಬಂದ್ಬಿಟ್ಟು ನಿಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವಾಗ ನಾವು ಟ್ರೀ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡ್ವಿ. ಟ್ರೀಯಲ್ಲಿ ಕಾಮನ್ ಟ್ರೀಸ್ ಯಾವ್ದು ಲೈಕ್ ಬೈನರಿ ಟ್ರೀ, ಬೈನರಿ ಸರ್ಚ್ ಟ್ರೀ, AVL ಟ್ರೀ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಟ್ರೀಯಲ್ಲಿ ಯಾವ ಥರ ಲೈಕ್ ಟರ್ಮಿನಾಲಜೀಸ್ ಇದೆ, ಲೀಫ್ ನೋಡು, ಚೈಲ್ಡ್ ನೋಡು, ಪೇರೆಂಟ್ ನೋಡು, ರೂಟ್ ನೋಡು ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಅದರಲ್ಲಿ ಟ್ರೀ ಟ್ರಾವೆಲ್ಸಲ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.